ಇನ್ನು ಮಹಿಳೆಯ ಮತದಾರರ ಗುರುತಿನ ಚೀಟಿಯಲ್ಲಿ ಸಿಎಂ ನಿತೀಶ್ ಕುಮಾರ್ ಅವರ ಫೋಟೋ ಮುದ್ರಣವಾಗಿರುವಂತಹ ಘಟನೆ ಬಿಹಾರದಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಮಹಿಳೆಯ ಪತಿ ಈ ಮಾಹಿತಿಯನ್ನ ನೀಡಿದ್ದಾರೆ. ಹೀಗ್ಯಾಕಾಗಿದೆ, ಯಾರ ಬಳಿಯೂ ಹೇಳದಂತೆ ಬಿಎಲ್ಒ ಅವರಿಗೂ ಕೂಡ ತಾಕೀತನ್ನ ಮಾಡಿದ್ದಾರೆ. ಮಹಿಳೆಯ ಮತದಾರರ ಚೀಟಿಯಲ್ಲಿ ಸಿಎಂ ಅವರ ಫೋಟೋ ಬಂದಿರುವಂಥದ್ದು, ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರ ಫೋಟೋ ಮುದ್ರಣವಾಗಿರುವಂಥದ್ದು. ಈ ಒಂದು ವಿಷಯ ಚುನಾವಣಾ ಗ್ರಾಮ ಮಟ್ಟದಲ್ಲಿರುವಂತಹ ಚುನಾವಣಾಧಿಕಾರಿ ಬಿಎಲ್ಒಗೆ ವಿಷಯ ತಿಳಿಸಿದ್ದಾಗ ಯಾರಿಗೂ ಹೇಳಬೇಡಿ ಅಂತ ತಾಕೀತನ್ನ ಮಾಡಿದ್ದಾರಂತೆ. ಬಿಹಾರ ಮೂಲದ ಚಂದನ್ ಕುಮಾರರ ಪತ್ನಿಯ ಗುರುತಿನ ಚೀಟಿ ಈ ರೀತಿ ಕಂಡು ಬಂದಿರುವಂಥದ್ದು. ಚಂದನ್ ಕುಮಾರ್ ಎಂಬುವರು ತನ್ನ ಪತ್ನಿಯ ಮತದಾರರ ಗುರುತಿನ ಚೀಟಿಯನ್ನ ಅಂಚೆ ಮೂಲಕ ಬಂದಿತ್ತು. ಲಕೋಟೆಯಲ್ಲಿ ಎಲ್ಲಾ ಮಾಹಿತಿ ಸರಿಯಾಗಿತ್ತು, ಆದರೆ ಕಾರ್ಡ್ನಲ್ಲಿರುವಂತಹ ಫೋಟೋ ಮಾತ್ರ ನಿತೀಶ್ ಕುಮಾರ್ ಅವರದಾಗಿತ್ತು. ಈ ಬಗ್ಗೆ ಬಿಎಲ್ಒ ಬಳಿ ದೂರು ನೀಡಿದಾಗ ಯಾರಿಗೂ ಹೇಳಬೇಡಿ, ಈ ಒಂದು ವಿಚಾರ ಪಬ್ಲಿಕ್ ಮಾಡಬೇಡಿ. ಮತ್ತೊಂದೆಡೆ ಉಪ ಚುನಾವಣಾ ಅಧಿಕಾರಿ ಜಿತೇಂದ್ರ ಕುಮಾರ್ ಮಾತನಾಡಿ, ಇವೆಲ್ಲ ವೋಟರ್ ಐಡಿಗಳು ಕರ್ನಾಟಕದಲ್ಲಿ ಆಗುತ್ತೆ, ಎಲ್ಲೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ, ಇದನ್ನು ನಾವು ಸರಿಪಡಿಸ್ಕೋತೀವಿ, ಯಾರು ಕೂಡ ಭಯ ಪಡುವಂತ ಅಗತ್ಯವಿಲ್ಲ, ಫಾರಂ ನಂಬರ್ 8 ಅನ್ನ ಭರ್ತಿ ಮಾಡುವ ಮೂಲಕ ಇನ್ನೂ ತಿದ್ದುಪಡಿಗೆ ಅವಕಾಶ ಇರುತ್ತೆ ಅಂತ ಹೇಳಲಾಗ್ತಾ ಇದೆ.